ಒಂದು ಪುಟ್ಟ ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ಬಡ ಮಹಿಳೆ ವಾಸಿಸುತ್ತಿದ್ದಳು. ಅವಳಿಗೆ ಕೇವಲ ಒಂದು ಮೇಕೆ ಇತ್ತು. ಆ ಮೇಕೆಯ ಹಾಲು ಅವಳಿಗೆ ಮತ್ತು ಅವಳ ಕುಟುಂಬಕ್ಕೆ ಆಧಾರವಾಗಿತ್ತು. ಲಕ್ಷ್ಮಿ ಪ್ರತಿದಿನ ಮೇಕೆಯ ಹಾಲಿನಿಂದ ಮೊಸರು ಮಾಡಿ ಅದನ್ನು ಊರಿನ ಸಂತೆಗಳಲ್ಲಿ ಮಾರಾಟ ಮಾಡುತ್ತಿದ್ದಳು. ಆ ಹಣದಿಂದ ಅವಳು ತನ್ನ ಸಂಸಾರವನ್ನು ನಡೆಸುತ್ತಿದ್ದಳು. ಒಂದು ದಿನ ಸಂತೆಗೆ ಹೋಗುವಾಗ ದಾರಿಯಲ್ಲಿ ಲಕ್ಷ್ಮಿಗೆ ಒಂದು ಗಾಯಗೊಂಡ ನಾಯಿ ಮರಿ ಕಾಣಿಸಿತು. ಕರುಣೆ ಬಂದ ಲಕ್ಷ್ಮಿ ಆ ನಾಯಿ ಮರಿಯನ್ನು ಮನೆಗೆ ತಂದು ಆರೈಕೆ ಮಾಡಿದಳು. ನಾಯಿ ಮರಿ ಬೇಗ ಗುಣಮುಖವಾಯಿತು. ಲಕ್ಷ್ಮಿ ಮತ್ತು ಆ ನಾಯಿ ಒಳ್ಳೆಯ ಸ್ನೇಹಿತರಾದರು. ನಾಯಿ ಪ್ರತಿದಿನ ಲಕ್ಷ್ಮಿಯ ಜೊತೆ ಸಂತೆಗೆ ಹೋಗುತ್ತಿತ್ತು. ಸಂತೆಯಲ್ಲಿ ಲಕ್ಷ್ಮಿ ಮೊಸರು ಮಾರಾಟ ಮಾಡುತ್ತಿದ್ದರೆ ನಾಯಿ ಅಲ್ಲೇ ಪಕ್ಕದಲ್ಲಿ ಕಾವಲು ಕಾಯುತ್ತಿತ್ತು. ಒಂದು ದಿನ ಸಂತೆಯಲ್ಲಿ ಕಳ್ಳರು ನುಗ್ಗಿದರು. ನಾಯಿಯು ಜೋರಾಗಿ ಬೊಗಳಿ ಜನರನ್ನು ಎಚ್ಚರಿಸಿತು. ಜನರು ಎಚ್ಚೆತ್ತುಕೊಂಡು ಕಳ್ಳರನ್ನು ಹಿಡಿಯಲು ಸಹಾಯ ಮಾಡಿದರು. ಅಂದಿನಿಂದ ಆ ನಾಯಿಯನ್ನು ಎಲ್ಲರೂ ಧೈರ್ಯಶಾಲಿ ನಾಯಿ ಎಂದು ಕರೆಯಲು ಪ್ರಾರಂಭಿಸಿದರು. ಲಕ್ಷ್ಮಿ ಮತ್ತು ಅವಳ ನಾಯಿ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಲಕ್ಷ್ಮಿಯ ಮೇಕೆ ಚೆನ್ನಾಗಿ ಹಾಲು ಕೊಡುತ್ತಿತ್ತು. ಅವಳು ಮೊಸರು ಮಾರಾಟ ಮಾಡಿ ಹಣ ಸಂಪಾದಿಸುತ್ತಿದ್ದಳು ಮತ್ತು ಅವಳ ಧೈರ್ಯಶಾಲಿ ನಾಯಿ ಅವಳಿಗೆ ಯಾವಾಗಲೂ ಜೊತೆಯಾಗಿತ್ತು.